ಈ ಗೊಂಬೆ ಸಂಧ್ಯಾ ಅವರು ನಮ್ಮ ಚೋಟಮರಿಗೆ ಗಿಫ್ಟ್ ಅಂತ ಕೊಟ್ಟಿರೋದು. ಅಡಿಗೆ ಮನೆಯಲ್ಲಿ ತುಂಬಾ ಸಾಂಬ್ರಾಣಿ ಹೊಗೆ ಬಿಡಿಸ್ತವ್ರೆ. ಅಮ್ಮ ಇವಾಗ ಬಂದ್ಬಿಟ್ಟು ಅದನ್ನ ಕೊಡು ಅಂತ ಹೇಳಿದ್ರು. ಇವಾಗ ನನಗೆ ಅದನ್ನ ಕೊಡ್ಬೇಕು ಅಂತ ಇದೆ. ಅದಕ್ಕೆ ನಾನು ಇವಾಗ ಅವಳಿಗೆ ಅದನ್ನ ಕೊಡ್ಬೇಕು ಅಂತ ಇದ್ದೀನಿ. ನಿನಗೆ ಅದು ಬೇಕಾ ಬೇಡವಾ ಅಂತ ಅದನ್ನ ಕೇಳ್ತಾ ಇದ್ದೀನಿ. ಅಪರೂಪಕ್ಕೆ ನಾವು ಅಪ್ಪನ ಜೊತೆ ಎಕ್ಸ್ಪಲ್ಸ್ ಹಿಂದೆ ಕೂತಿರೋದು. ಒಂದು ಖುಷಿ ವಿಚಾರ ಅಂತಂದ್ರೆ ಎಲ್ರಿಗೂ ಗುಡ್ ಮಾರ್ನಿಂಗ್ ಗೈಸ್. ಟೈಮ್ ಬಂದ್ಬಿಟ್ಟು 10:30ಗೆ ನಮ್ಮವ್ವ ಬ್ಯೂಟಿಫುಲ್ ಆಗಿ ತಿಂಡಿ ಕೊಟ್ಟಿದ್ದಾರೆ. ಅನ್ನ ಸಾಂಬಾರ್ ಜೊತೆಗೆ ನಾನು ಇಷ್ಟಪಡುವಂತ ತುಪ್ಪ ಹಾಕ್ಬಿಟ್ಟು ಕೊಟ್ಟಿರೋದು. ಅನ್ನ ಸಾಂಬಾರ್ ತಿಂತಾ ಇದ್ದೀನಿ. ಜೊತೆಗೆ ನೆನ್ನೆ ನಾನು ಬಿಗ್ ಬಾಸ್ ನೋಡಿರ್ಲಿಲ್ಲ. ಅಯ್ಯಪ್ಪ, ಈ ತರ ಎಲ್ಲ ರಿಮೋಟ್ ಬಿಡಿಸ್ಬಿಟ್ರೆ ನಮ್ಮ ಅಪ್ಪ ಬೈತಾರೆ. ನೆನ್ನೆ ಬಿಗ್ ಬಾಸ್ ಕೂಡ ನೋಡಿರ್ಲಿಲ್ಲಲ್ವಾ. ನಾವು ನೆನ್ನೆ ನೈಟ್ ಎಷ್ಟು ಗಂಟೆ ಗೊತ್ತಾ, 12:30 ನಾವು ಬಂದಿದ್ದು ಮನೆಗೆ. ನಮ್ಮ ಚೋಟಮರಿದ್ ಬರ್ತಡೇ ಮುಗಿಸ್ಕೊಂಡು ದೆನ್ ಊಟ ಮುಗಿಸ್ಕೊಂಡು ಬಂದಿದ್ದು 12:30. ಆವಾಗ ಬಿಗ್ ಬಾಸ್ ನೋಡಕ್ಕಾಗಿಲ್ಲ, ಸೀದಾ ಟಪಕ್ಕಂತ ಮಲ್ಕೊಂಡ್ಬಿಟ್ಟು ಇವಾಗ ಬಿಗ್ ಬಾಸ್ ನೋಡಿದೆ, ಫಿನಿಶ್ ಮಾಡಿದ್ದೀನಿ. ತಿಂಡಿ ಮುಗಿಸಿ ಇವತ್ತಿನ ಕತೆ ಏನು ಇತ್ತ ಅಂತ ಶುರು ಮಾಡೋಣ. ಗೈಸ್, ಬ್ಲಿಂಕಿಟ್ ಇಂದ ಈ ಒಂದು ಗೊಂಬೆ ತರಿಸಿದೆ. ಈ ಗೊಂಬೆ ಸಂಧ್ಯಾ ಅವರು ನಮ್ಮ ಚೋಟಮರಿಗೆ ಗಿಫ್ಟ್ ಅಂತ ಕೊಟ್ಟಿರೋದು. ಅವ್ರು ಯಾವ್ದೋ ಇನ್ನೊಂದು ಹೇಳಿದ್ದು, ಅದು ಬ್ಲಿಂಕಿಟ್ ಅಲ್ಲಿ ಈ ಒಂದು ಸರೌಂಡಿಂಗ್ಸ್ ಅಲ್ಲಿ ಇರಲಿಲ್ಲ ಇನ್ನೊಂದು ಗೊಂಬೆ. ನಮ್ಮ ಚೋಟಮರಿಗೆ ಗೊಂಬೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಸಂಧ್ಯಾ ಅವರು ಇದನ್ನ ಕಳ್ಸಿಕೊಟ್ಟಿರೋದು. ನಮ್ಮ ಚೋಟಮರಿ ಬರ್ತ್ಡೇಗೆ ಅಥವಾ 100ಕ್ಕೆ ಸೆಲೆಬ್ರೇಷನ್ ಗಿಫ್ಟ್ ಆಗಿ ಡಾಲ್ ಕೊಟ್ಟಿದ್ದಾರೆ. ಈ ಕಡೆ ತಿರ್ಸೊಂಚೂರು ಈ ತರ ಪುಟಾಣಿ ಡಾಲ್. ಆದ್ರೂ ಆ ಡಾಲ್ ಎಲ್ಲ ಹೆಂಗ್ ಇಷ್ಟ ಪಡ್ತಾರೆ ಅಂತ ನನಗೂ ಗೊತ್ತಾಗಲ್ಲಪ್ಪ. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಇರೋರ್ಗೆಲ್ರಿಗೂ ಡಾಲ್ ಇಷ್ಟ ಆಗುತ್ತೆ ನನ್ನ ಪ್ರಕಾರ. ಬಟ್ ಚೆನ್ನಾಗೈತೆ ಡಾಲ್, ತುಂಬಾ ಚೆನ್ನಾಗಿದೆ. ಅವಳಿಗೆ ಇಷ್ಟ ಆಗ್ಬೋದು ನಮ್ಮ ಚೋಟಮರಿಗೆ. ಅದು ಪಿಂಕ್ ಅಲ್ವಾ? ಪಿಂಕ್ ಬೇರೆ ಕರೆಕ್ಟ್. ನಾನು ನಮ್ಮನೆಗೆ ಒಂದು ಹೆಣ್ಮಗ್ಳಿಲ್ವಲ್ಲ, ಆ ಹೆಣ್ಮಗ್ಳು ಬಂದ್ಬಿಟ್ಟವಳೆ ಅನ್ಕೊಂಡೆ. ನಮ್ಮಮ್ಮ ಮನೇಲಿ ಅಡ್ಗೆ ಮನೇಲಿ ತುಂಬಾ ಸಾಂಬ್ರಾಣಿ ಹೊಗೆ ಬಿಡಿಸ್ತವ್ರೆ. ನನಗೋಸ್ಕರ ಇವಾಗ ಒಂದು ಬ್ರೆಡ್ ರೋಸ್ಟ್ ಮಾಡ್ಕೊಡ್ತವ್ರೆ. ಆಸ್ ಇಟ್ ಈಸ್ ಪ್ರತಿ ಸಲ ಹೇಳ್ತಿರ್ತೀನಿ, ದಯವಿಟ್ಟು ಕ್ಷಮಿಸ್ಬಿಡಿ. 3 ತುಪ್ಪ ಹಾಕ್ಬಿಟ್ಟು ಮಾಡ್ಕೊಡ್ತಾರೆ ನಮ್ಮಮ್ಮ. ಬ್ರೆಡ್ ರೋಸ್ಟ್ ತಿಂದ್ಬಿಟ್ಟು ಎಡಿಟಿಂಗ್ ವರ್ಕ್ಸ್ ನ ಮುಗಿಸ್ಬೇಕು. ಅದೇ ಇವಾಗ ನಡೀತಿರೋದು. ಅಮ್ಮ ಇವಾಗ ಪಪ್ಪ ಅಷ್ಟ್ ಚೆನ್ನಾಗಿ ಸಾಂಗ್ ಆಡುತ್ತಮ್ಮ, ನೀನ್ ಯಾಕಮ್ಮ ಚೆನ್ನಾಗಿ ಸಾಂಗ್ ಆಡಲ್ಲ? ಎಲ್ಲಾಡಲ್ಲ? ಆಡೋದಿಲ್ಲ ನೀನು. ದೂರದಿಂದ ಬಂದ ನಾರ್ಮಲ್ ಆಗಿ ಆಡು ಅದೇ ತರ. ಅಂದ್ರೆ ಇವಾಗ ನಾರ್ಮಲ್ ವಾಯ್ಸ್ ಅಲ್ಲಿ ಅಲ್ಲಲ್ಲ, ವಾಯ್ಸ್ ನಿಮ್ಮಿಬ್ಬರಿಗೂ ನಿಮ್ಮ ಅಪ್ಪ ನಿಮ್ಮಿಬ್ಬರಿಗೂ ಗೊತ್ತಿಲ್ಲ. ನಾವ್ ಹೆಂಗ್ ಮಾತಾಡ್ತೀವಿ ಹಂಗೆ ಯಾರ ಸಾಂಗ್ ಮಾತಾಡ್ತ. ಸರಿ ಆಡ ಒಂದ್ಸಲಿ. ಸರಿ ಆಯ್ತು, ಇದೊಂದ್ಸಲಿ ಆಡ. ಹೆಂಗ್ ಆಡ್ತೀವಿ? ದೂರದಿಂದ ಬಂದಂತ ಸುಂದರಾಂಗ ಜಾಣ. ಮತ್ತೆ ದೂರದಿಂದ ಅಂತ ಹೇಳ್ತೀಯ ಹಂಗೆ. ಸರಿ ಹೇಳು. ಸರಿ. ನಮ್ಮವ್ವ ನಾನೇನಾದ್ರು ನಾವ್ ಅಮ್ಮಂಗ್ ಟ್ರಿಗರ್ ಮಾಡ್ಬಿಟ್ನೋ, ಇರಿಟೇಟ್ ಮಾಡ್ಬಿಟ್ನೋ, ಮನೇಲಿ ಹಿಂಗ್ ನಿಂತಿರ್ತಾರೆ ಅನ್ಕೊಳ್ಳಿ, ಕೈಗೆ ನಾವ್ ಅಮ್ಮಂಗ್ ಹಿಂಗ್ ಚೊಂಬ್ ಸಿಕ್ತು, ಹಿಂಗ್ ಚೊಂಬ್ ತಗೊಂಡು ಎಸೆದ್ ಹಿಂಗೆ ಎಸೆದು ಹೇಳದ್ ನಾವ್ ಅಪ್ಪ ಗೊತ್ತ ಯಾರಂತ. ನಮ್ಮ ಅಪ್ಪಂಗೆ ಹೇಳದ್ನೋ ನಾನು, ಒಂದು ಕೈ ಹಿಂಗಿಂಗೆ ನೋಡ್ಕೊಂಡ್ಬಿಡುತ್ತೆ. ಹೆಂಗ್ ಗೊತ್ತಾ, ನಮ್ಮ ಅಪ್ಪಂಗೆ ಏನಾದ್ರೂ ಹೇಳ್ಬಿಟ್ಟ ನೀನು ಅಷ್ಟೇ. ಆಮೇಲೆ ಗೈಸ್, ನಾನು ಬೆಳಗ್ಗೆ ಹೇಳ್ದಂಗೆ ನಮ್ಮ ಚೋಟಮರಿಗೆ ಅದನ್ನ ಕೊಡ್ಬೇಕಿತ್ತು. ಅದ್ ಇಲ್ದಲೆ ಪಾಪ ನಮ್ ಚೋಟಮರಿ ಅಳ್ತಿಲ್ಲ ಅಂತ ಗೊತ್ತಾಯ್ತು. ಅದಕ್ಕೋಸ್ಕರ ನಾನು ಇವಾಗ ಅದನ್ನ ಕೊಡಕ್ ಹೋಗ್ತೇನೆ. ಅದು ಅವ್ರು ಕೊಟ್ಟಿರೋದಕ್ಕೆ ಅದು ಇವಾಗ ಅದು ಕೊಡ್ತಾ ಇರೋದು. ಅದು ಅವ್ರು ಕೊಟ್ಟಿಲ್ಲ ಅಂತಿದ್ರೆ ಅದು ಕೊಡ್ದಕ್ ಆಯ್ತಿರ್ಲಿಲ್ಲ. ಇವಾಗ ಅದು ಕೊಡ್ತಾ ಇರೋದಕ್ಕೆ ಅದಕ್ಕೆ ನಾವ್ ಅಮ್ಮ ಅದು ಬಂದ್ಬಿಟ್ಟು ಅದು ಕೊಡು ಅಂತಿದ್ರು. ಅದಕ್ಕೆ ಹೇಳ್ತಾರೆ ಅಮ್ಮ ಇವಾಗ ಬಂದ್ಬಿಟ್ಟು ಅದನ್ನ ಕೊಡು ಅಂತ ಹೇಳಿದ್ರು. ಇವಾಗ ನನಗೆ ಅದನ್ನ ಕೊಡ್ಬೇಕು ಅನ್ಸ್ತಾ ಇದೆ. ಅದಕ್ಕೆ ನಾನು ಇವಾಗ ಅವಳಿಗೆ ಅದನ್ನ ಕೊಡ್ಬೇಕು ಅಂತ ಇದ್ದೀನಿ. ನಿನಗೆ ಅದು ಬೇಕಾ ಬೇಡವಾ ಅಂತ ಅದನ್ನ ಕೇಳ್ತಾ ಇದ್ದೀನಿ. ಇಲ್ಲ ಪರವಾಗಿಲ್ಲ, ಇವಳಿಗೆ ಅದನ್ನ ಬೇಕಾ ಬೇಡ ಅಂತ ಅದನ್ನ ಕೇಳ್ತೀನಿ. ಅದನ್ನ ಬೇಕು ಅಂತ ಹೇಳಿದ್ರೆ ಅದನ್ನ ಕೊಡ್ತೀನಿ. ಏನಂತೀಯ? ಬೇಕು ಅಂತ. ಈಗ ಅದನ್ನ ಬೇಕು ಅಂತ ಕೇಳಿದ್ಮೇಲೆ ಅದನ್ನ ನಾನು ಕೊಡೋಕೆ ಮನಸ್ಸಿಲ್ಲ ಅಂದ್ರೂ ಕೂಡ ಅದನ್ನ ಕೊಡ್ಲೇಬೇಕಾಗುತ್ತೆ. ಅದನ್ನ ಕೊಟ್ರೆ ನಿಂಗೆ ಖುಷಿ ಆಗುತ್ತೆ. ಅದನ್ನ ಕೊಟ್ಟಿಲ್ಲ ಅಂದ್ರೆ ಹಿಂಗೆ ಖುಷಿ ಆಗಲ್ಲ. ಅದಿದ್ರೇನೆ ಚಂದ, ಇಲ್ಲ ಅಂದ್ರೆ ಚಂದ ಇಲ್ಲ. ಅದನ್ನ ಕೊಡ್ಬೇಕಂದ್ರೆ ಇವಾಗ ಅಲ್ಲಿಗೆ ಹೋಗ್ಬೇಕು, ಅಲ್ಲಿಗೆ ಹೋದ್ಮೇಲೆ ಅದನ್ನ ಇಸ್ಕೊಂಡ್ ಕೊಡ್ಬೇಕು. ಅವಳಿಗೆ ಇದನ್ನ ಕೊಡೋ ಅಷ್ಟಲ್ಲ, ಅವಳು ತಲೆ ಕೆಟ್ಟೋಗ್ಬಿಟ್ಟಿರ್ತದೆ ಅವಳಿಗೆ. ಹಲೋ, ಅಲ್ಲಿ ನಿಮ್ ಹಿಂದೆ ಅಲ್ಲಿ ಒಂದು ಕೆಳಗಡೆ ಟೇಬಲ್ ಕೆಳಗಡೆ ಏನೋ ಇದೆ, ಒಂಚೂರು ಹುಡುಕಿ. ಅಲ್ಲಿದೆ ನೋಡಿ, ಚೇರ್ ಕೆಳಗಡೆ ಗೊಂಬೆ. ಯಾರು ಕೊಟ್ಟಿರ್ಬೋದು? ನಾನ್ ಬಿಟ್ಟು. ಓಕೆ, ಔಟ್ ಆಫ್ ದಿ ಫ್ಯಾಮಿಲಿ ಯಾರು? ಹೌದು, ಸಂಧ್ಯಾ ಅವರು ನಿನ್ನ ಬರ್ತಡೇಗೆ, ನಿನ್ನ 100ಕ್ಕೆ ಒಂದು ಗಿಫ್ಟ್ ಕೊಟ್ಟಿರೋದು. ಚೆನ್ನಾಗಿದ್ಯಾ ಗೈಸ್? ನೋಡಿ, ಈ ಡಾಲು ಹಂದಿ ಮೂತಿ ತರ ಐತೆ, ಸೇಮ್ ಹಂಗೆ ಇರೋದು.
ಡಾಲ್ ಹಂದಿಮೂತಿ ತರ ನಿಂದು ಹಂದಿಮೂತಿ, ಈ ಡಾಲು ಹಂದಿಮೂತಿ. ಬಟ್ ಏನ್ ಗೊತ್ತಾ, ಬಟ್ ಎಂತ ಗೊತ್ತಾ, ಡಾಲ್ ತುಂಬಾ ಕ್ಯೂಟ್ ಆಗಂತೈತಿ ನಿನ್ಕಿಂತ, ಅದೊಂದು ಖುಷಿ ವಿಚಾರ. ಓಕೆ ಡನ್, ಮನೆಗೆ ತಗೊಂಡೋಗಿ ಹುಷಾರ ಕಾಪಾಡ್ಕೊಳ್ಳಿ. ಬಾಯ್ ಬಾಯ್. ಹೋಗು ಮೂದೇವಿ. ಇವಾಗ ಹೊರಗಡೆ ಹೋಗ್ತಾ ಇದ್ದೀನಿ ನಮ್ಮ ಡ್ಯಾಡಿ ಜೊತೆ. ನಮ್ಮ ಬೇಬಿನ ಕರ್ಕೊಂಡು, ಈ ಒಂದು ನಮ್ಮ ಬೇಬಿ ನಮ್ಮ ಅಪ್ಪನ ಆಫೀಸಲ್ಲಿ ಒಂದು ವಾರದಿಂದ ಇತ್ತು. ಇವಾಗ ನಮ್ಮ ಅಪ್ಪನ ಡ್ರಾಪ್ ಮಾಡಿಬಿಟ್ಟು ನಾನು ಬೈಕ್ನ ತಗೊಂಬರೋಣ ಅಂತ ಹೋಗ್ತಾರೆ. ಚಲೋ ಹೋಗುವ. ಅಪರೂಪಕ್ಕೆ ನಮ್ಮ ಅಪ್ಪನ ಜೊತೆ ಎಕ್ಸ್ಪಲ್ಸ್ ಹಿಂದೆ ಕೂತಿರೋದು. ನಮ್ಮ ಅಪ್ಪ ಎಕ್ಸ್ಪಲ್ಸ್ ಸಿಂಗಲ್ ಆಗಿ ಓಡಿಸಿರೋದು, ನಾನೇ ಅಲ್ಲ ಸಿಂಗಲ್ ಓಡಿಸೋರೆ, ಬಟ್ ನಾನು ಕೂತಿರ್ಲಿಲ್ಲ ಇಷ್ಟು ದಿನ. ಇವತ್ತೇ ಫಸ್ಟ್ ಟೈಮ್ ನಮ್ಮ ಅಪ್ಪನ ಹಿಂದೆಗಡೆ ಕೂತ್ಕೊಂಡು ಎಕ್ಸ್ಪಲ್ಸ್ ಅಲ್ಲಿ ಹೋಗ್ತಾ ಇರೋದು. ದೇವ್ರೇ ಕಾಪಾಡಪ್ಪ, ದಯವಿಟ್ಟು ಕಾಪಾಡಪ್ಪ. ನನ್ನಂಗೆ ಓಡ್ತೀನಿ. ಹೆಲ್ಮೆಟ್ ಇದೆ ಇವಾಗ ಹಾಕೋತೀನಿ. ಬಂದೆ ಹೆಲ್ಮೆಟ್ ಅಲ್ಲಿ ಗ್ಲಾಸ್ ತೆಗ್ಬಿಟ್ರಂತೂ ಕಣ್ಣೆಲ್ಲ ಉರಿತದೆ. ನಮ್ಮ ಅಪ್ಪ ನನ್ಕಿಂತನೂ ಫಾಸ್ಟ್ ಓಡಿಸೋದಪ್ಪ, ನನ್ಕಿಂತನೂ ಪರವಾಗಿಲ್ಲ. ಅಪ್ಪ ಫಾಸ್ಟ್ ಓಡಿಸುತ್ತೆ. ಇವಾಗ ನಾವು ಅಪ್ಪನ ಡ್ರಾಪ್ ಮಾಡಿ ಅಪ್ಪ ಕೊಟ್ಟಿರೋ ಬ್ಯಾಗ್ನ, ಊಟದ ಬ್ಯಾಗ್ನ ತಗೊಂಡು, ಊಟ ಕೊಡ್ತೀಯಾ ಈಗ ಓಡಬೇಕು, ಕಣ್ಣುರಿತಾ ಉಂಟು. ಚಲೋ ಮನೆಗೆ ಹೋಗೋಣ ವಾಪಸ್. ಇವಾಗ ನಮ್ಮ ಬೇಬಿ ಆಲ್ಮೋಸ್ಟ್ ನಮ್ಮ ಅಪ್ಪ ಕಂಪ್ನಿ ಒಳಗಡೆನೇ ಇದ್ದಿದ್ದು. ಒಂದು ವಾರ, ನಿಯರ್ಲಿ ಒಂದೊಂದು ವಾರ ಇರಬೇಕು. ನಾವೇನು ಅಷ್ಟೊಂದು ಯೂಸೇ ಮಾಡಿರಲಿಲ್ಲ. ಇವಾಗ ಫೈನಲಿ ನಮ್ಮ ಅಪ್ಪನ ಕಂಪ್ನಿಯಿಂದ ಮನೆಗೆ ತೊಗೊಂಡೋಗಿ ಪಾರ್ಕ್ ಮಾಡಿ ಇಡಬೇಕು. ಒಂದು ಖುಷಿ ವಿಚಾರ ಏನು ಗೊತ್ತಾ, ನಾನು ಒಂದು ವಾರದಿಂದ ಚಿಕನ್ ತಿಂದಿಲ್ಲ. ನಿನ್ನೆ ನಮ್ಮ ಚೋಟಮ್ಮರಿ ಬರ್ತಡೇ ಇರೋದ್ರಿಂದ ರೆಸ್ಟೋರೆಂಟ್ಗೆ ಹೋಗಿ ಸ್ವಲ್ಪ ಚಿಕನ್ ತಿಂದಿದ್ದಷ್ಟೇ. ಒಂದು ವಾರದಿಂದ ಔಟ್ಸೈಡ್ ಫುಡ್ ತಿಂದಿಲ್ಲ, ಐಸ್ ಕ್ರೀಮ್ ತಿಂದಿಲ್ಲ. ಬಿಕಾಸ್ ಈ ನನ್ನ ಹಣೆ ಮೇಲೆ ಪಿಂಪಲ್ಸ್ ಇತ್ತಲ್ಲ, ಅದನ್ನು ಸೀರಿಯಸ್ ಆಗಿ ತೊಗೊಂಡು ನಮ್ಮ ಅಪ್ಪನೇ ಹೇಳ್ತಿದ್ರು ತಿನ್ಬೇಡ ಅಂತ. ಅದನ್ನೇ ಒಂದು ಮೈಂಡಲ್ಲಿ ಇಟ್ಕೊಂಡು ತಿನ್ನಲಿಲ್ಲ. ಇವಾಗ ನೋಡಿ ಫುಲ್ಲು ಕಮ್ಮಿ ಆಗೈತೆ. ಜೊತೆಗೆ ಫೇಸ್ ವಾಶ್ ಎಲ್ಲ ಯೂಸ್ ಮಾಡ್ತಿದ್ವಲ್ಲ, ಕಮ್ಮಿ ಆಗುತ್ತೆ ಆಟೋಮೆಟಿಕಲಿ. ಆ್ಯಂಡ್ ಒಂದು ಖುಷಿ ವಿಚಾರ ಅಂತಂದರೆ, ಈಗ ನಾವು ವಿಡಿಯೋ ಮಾಡ್ತಿರೋದ್ರಿಂದ ಯಾರಾದರೂ ಒಬ್ರು ಬಂದು ಮಾತಾಡಿಸಿದಾಗ ಇನ್ನೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ, ಹೆವಿ ಖುಷಿ ಆಗುತ್ತೆ. ಅದರಲ್ಲಿ ಇನ್ನೊಂದು ಡಬಲ್ ಖುಷಿ ಏನು ಗೊತ್ತಾ, ಬ್ಲಾಗ್ನ ಫುಲ್ಲು ನೋಡ್ತಾರೆ, ಒಂದು ಸೆಕೆಂಡು ಬಿಡದಲ್ಲೇ ನೋಡೋರಿದ್ದಾರೆ. ಅದರಲ್ಲಿ ಹೆಂಗೋ ಮಾಡಿ ನನ್ನ ಕನೆಕ್ಟ್ ಮಾಡ್ತಾರೆ, ನನ್ನ ಹತ್ರ ಮಾತಾಡ್ತಾರೆ. ಹೇಗೋ ಒಟ್ಟಿನಲ್ಲಿ ನಂಬರ್ ಹೇಗೋ ಸಿಗುತ್ತೆ, ಸಿಕ್ಕಿ ನನ್ನ ಹತ್ರ ಮಾತಾಡ್ತಾರಲ್ಲ, ಅದು ಇನ್ನೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಬಿಕಾಸ್ ಅಷ್ಟು ಅಬ್ಸರ್ವ್ ಮಾಡಿ ನೀಟಾಗಿ ಹೆಂಗೋ ಮಾಡಿ ಪಾಪ ಅವ್ರು ಎಫರ್ಟ್ ಹಾಕ್ಬಿಟ್ಟು ನನಗೆ ಹೆಂಗೋ ಒಂದು ಮಾಡ್ತಾರೆ, ಕಾಲ್ ಮಾಡ್ತಾರಲ್ಲ, ಮಾಡಿ ಮಾತಾಡ್ತಾರಲ್ಲ, ಖುಷಿ ಆಗುತ್ತೆ. ಅದು ಒಂದು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಈಗ ಅದೇ ಥರನೇ ಒಬ್ರು ಬೆಳಗಾಮು ನಮ್ಮ ಸಬ್ಸ್ಕ್ರೈಬರು 100 ಲೆವೆಲ್ IQ ಯೂಸ್ ಮಾಡಿ ನನಗೆ ಕಾಲ್ ಮಾಡಿ ಮಾತಾಡಿದ್ರು, ಖುಷಿ ಆಯಿತು. ಅವ್ರದ್ದೊಂಚೂರು ಕ್ಲಿಪ್ ಹಾಕ್ತೀನಿ, ನೋಡ್ಕೊಳ್ಳಿ. ದಯವಿಟ್ಟು ಕ್ಷಮೆ ಇರಲಿ ಬೆಳಗಾಂ ಸಬ್ಸ್ಕ್ರೈಬರ್ ಅವ್ರಿಗೆ ಒಬ್ರಿಗೆ. ಯಾಕಂದ್ರೆ ನಾನು ಬೇರೆ ಒಂದು ವಿಡಿಯೋನ ಕ್ಲಿಪ್ ಡಿಲೀಟ್ ಮಾಡಕ್ ಹೋಗ್ಬಿಟ್ಟು ಇದು ಕೂಡ ಆಟೋಮೆಟಿಕ್ಲಿ ಡಿಲೀಟ್ ಆಗ್ಬಿಟ್ಟೈತೆ. ತುಂಬಾ ರಿಗ್ರೆಟ್ ಮಾಡ್ತಾ ಇದೀನಿ, ದಯವಿಟ್ಟು ಕ್ಷಮಿಸ್ಬಿಡಿ. ನೆಕ್ಸ್ಟ್ ಟೈಮ್ ಏನಾದ್ರು ಖಂಡಿತ ಮಾತಾಡಿದಾಗ ಖಂಡಿತ ವ್ಲಾಗ್ ಅಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು. ನೀವು ಕಾಲ್ ಮಾಡಿದ್ದಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸ್ಕೂಲ್ ಬಸ್ ಟೈರ್ ಹೊಡಿತು ಮಾರೆ, ಸೌಂಡ್ ಕುಯ್ ಅಂತ ಬಂದ್ಬಿಡದ. ಎದ್ರೆ ಹೋದೆ ನಾನಂತೂ. ಪಾಪ ಅಣ್ಣ ಬಂದ್ರು ನೋಡಿ ಆಚೆ. ಅಯ್ಯೋ ಪಾಪ, ನಾನು ಒಂದು ಕ್ಷಣಕ್ಕೆ ಏನಪ್ಪ ಏನು ಬ್ಲಾಸ್ಟ್ ಆಯಿತು, ಗ್ಯಾಸ್ ಬ್ಲಾಸ್ಟ್ ಆಯಿತು ಅಂತ ಅನ್ಕೊಂಡ್ಬಿಟ್ಟೆ. 6 ರೇಂಜು ಸೌಂಡ್ ಬಂದ್ಬಿಡ್ತು. ಟೈಮು 6:30. ಮನೇಲಿ ಇವತ್ತು ಬೆಳಗ್ಗೆಯಿಂದ ಕರೆಂಟ್ ಇಲ್ಲ ಗೊತ್ತಾ. ಬೆಳಗ್ಗೆಯಿಂದ ಇಡೀ ಏರಿಯಾ ಪೂರ್ತಿನೇ ಕರೆಂಟ್ ಇಲ್ಲ ನಮ್ಮ ಮನೇಲಿ. ಆಮೇಲೆ ನಮ್ಮ ಚೋಟಮರಿ, ಅಮ್ಮ, ಚಿರು ಎಲ್ಲ ಮನೇಲಿ ಅವರೇ ಅನಿಸ್ತದೆ. ಏನು ಮಾಡ್ತಾರೋ ಗೊತ್ತಿಲ್ಲ. ಡೋರ್ ತಟ್ಟನ ಇರಿ, ಇಫ್ ಇನ್ ಕೇಸ್ ಇದಾರ ಇಲ್ವಾ ಚೆಕ್ ಮಾಡೋಣ. ಡೋರ್ ತಟ್ಟಕ್ಕೆ ಚಂದ ಹೋಗ್ಬಿಟ್ರಾ. ನಾಳೆ ಒಂದು ಮದುವೆ ಐತೆ. ನಾಳೆ ಅವರ ಚೋಟಮ್ಮರಿಯವರ ಅಮ್ಮವರ ಸರ್ದು ಮದುವೆ ಇದೆ. ಅದಕ್ಕೋಸ್ಕರ ಅವರು ಫುಲ್ಲು ದೊಡ್ಡದಾಗಿ ಚೆನ್ನಾಗಿ ರೆಡಿ ಆಗಿಬಿಟ್ಟು ಹೋಗಿರ್ಬೇಕಾದ್ರೆ ನನ್ನ ಪ್ರಕಾರ ಹೋಗ್ಬಿಟ್ಟವ್ರೆ ಮದುವೆಗೆ. ನಾಳೆ ನಾವು ಆ ಮದುವೆಗೆ ಹೋಗ್ಬೇಕು. ಅವ್ರು ಇವತ್ತಿಂದನೇ ಫುಲ್ಲು ಪ್ಯಾಕಿಂಗ್ ಮಾಡಿಕೊಂಡು ಹೊರಟಿರೋದು. ಬೆಳಗ್ಗೆಯಿಂದ ಕರೆಂಟ್ ಇಲ್ದೇ ಇರೋದಕ್ಕೆ ಲೈಕ್ ನಾವೇನೋ UPS ಯೂಸ್ ಮಾಡ್ತಾ ಇದೀವಿ. UPS ಗೊತ್ತಲ್ಲ, ಇನ್ನೊಂದು 4 ರಿಂದ 5 ಅವರ್ ಇರುತ್ತೆ ಅಷ್ಟೇ ಎಕ್ಸ್ಟ್ರಾ ನನ್ನ ಪ್ರಕಾರ. ಇನ್ನೇನು ಅದು ಕತೆ ಮುಗೀತಂತು ಅಂದರೆ ಮುಗೀತಿನ್ನ. ಈ ನೈಟ್ ಪೂರ್ತಿ ಕತ್ಲೆಲೆ ಜೀವನ ನಮ್ಮದು. ಕತ್ಲೆಲೆ ಜೀವನ. ಕರೆಂಟ್ ಹೋಗಿರೋ ಕಾರಣಕ್ಕೂ ಆಮೇಲೆ ನೀರು ಇಲ್ದಿರೋ ಕಾರಣಕ್ಕೂ ಒಳ್ಳೆ ಚಾನ್ಸ್ ಅಂದ್ಬಿಟ್ಟು ನಮ್ಮ ಅಮ್ಮ ದಿನ ಪೂರ್ತಿ ರೀಲ್ಸ್ ನೋಡೋದು ವ್ಲಾಗ್ ನೋಡೋದು. ಇಂಥ ಕೆಲಸ ಬಿಟ್ಬಿಟ್ರೆ ಇನ್ನೇನೈತೆ ಹೇಳಿ ನಿನಗೆ? ಇನ್ನೇನ್ ಮಾಡ್ತೀಯ ಹೇಳಿ ಕೆಲಸ? ಇನ್ನೇನ್ ಮಾಡ್ತೀಯ? ಇನ್ನೇನ್ ದಬಾಕ್ತೀಯ ನೀನು? ನಾನು ನಮ್ಮ ಅಪ್ಪ ಎಷ್ಟು ಕಷ್ಟ ಜೀವಿ ಗೊತ್ತಾ. ನಾವು ಎಷ್ಟು ಕಷ್ಟ ಪಡ್ತೀವಿ ಗೊತ್ತಾ? ನಿಮ್ಗಿಂತ ಎಷ್ಟು ಕಷ್ಟ ಪಡ್ತೀವಿ. ಬೆಳ್ಸಕ್ಕೆ ಎಷ್ಟು ಕಷ್ಟ ಪಟ್ಟಿದ್ದೀನಿ ಅದನ್ನ ಥಿಂಕ್ ಮಾಡ್ಬಿಟ್ಟು ಈಗ ಕಷ್ಟ ಬೀಳು ನೀನು. ಅಷ್ಟೇ ಕಷ್ಟ ಬಿದ್ದಿದ್ದೀನಿ, ನಿಮ್ಗಿಂತ 2ರಷ್ಟು ಕಷ್ಟ ಬಿದ್ದಿದ್ದೀನಿ.
ನಾನೇ ಹೇಳಕ್ ಬಂದಾಗ ನಮ್ಮ ಅಮ್ಮ ಈ ತರ ಸೆಂಟಿಮೆಂಟ್ ಎಲ್ಲ ಕೊಡ್ಬಿಟ್ಟು ಹಾರ್ಟಿಗೆ ಚುಚ್ಕಾಕ್ಬಿಡ್ತಾರೆ. ಅಲ್ಲ, ಹಾರ್ಟಿಗೆ ಚುಚ್ಬಿಡ್ತಾರೆ. ಅವಾಗ ಏನು ಮಾತಾಡಕ್ ಹೋಗಲ್ಲ. ನಾಳೆ ಕನ್ನಡ ರಾಜ್ಯೋತ್ಸವ ಇರೋದ್ರಿಂದ ನಾ ಅಪ್ಪಂಗೆ ಏನ್ ಹೇಳ್ತೇನೆಂದ್ರೆ, ಇವಾಗ ಒಂದು ಸಾಂಗ್ ಆಡ್ಬೇಕು ಅಂತ ವಿನಂತಿ. ಕನ್ನಡವೇ ನಮ್ಮಮ್ಮ. ಅದನ್ನೇ ಬಂತು. ಹೆಂಗೆ ನಾನು ಅಪ್ಪ ಕೋಆರ್ಡಿನೇಷನ್ ಹೆಂಗೆ. ನಂದು ಮನಸ್ಸು ಹಂಗೆ ಇದ್ದಿದ್ದು. ಕನ್ನಡವೇ ನಮ್ಮಮ್ಮ ಸಾಂಗ್ ಆಡ್ ಪಾಪ. ಇವಾಗ ಆಡ್ಬೇಕು. ಇವಾಗ ಒಂದ್ ಸ್ವಲ್ಪ ಆ ಮೈಕ್ ಕೊಡ್ತೀನಿ ನೀಟಾಗಿ ಆಡ್ಬೇಕು. ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ. ಗೈಸ್ ಇವಾಗ ಆಡಿಸ್ತೀನಿ ಅಪ್ಪನ ಕೈಲಿ. ನಾಳೆ ನವೆಂಬರ್ 1. ಅದಕ್ಕೆ ನೀವ್ ಹೆಂಗಿದ್ರು ಈ ಬ್ಲಾಗ್ನ ನವೆಂಬರ್ 1 ದಿನ ನೋಡೋದು. ಅದಕ್ಕೋಸ್ಕರ ನಾವು ಅಪ್ಪನ ಕೈಲಿ ಒಂದು ಸಾಂಗ್ ಆಡಿಸ್ಬೇಡ ನೀಟಾಗಿ. ನಾನು ಈ ಫೋನ್ ತಗೊಂಡಿರೋ ಖುಷಿಗಿಂತ ಹೆಚ್ಚು ಈ ಮೈಕ್ ಸಿಕ್ಕೈತಲ್ಲ, ಸಿಕ್ಕಾಪಟ್ಟೆ ಖುಷಿ. ದೊಡ್ಡ ತಗೊಂಡ್ಬರ ಇನ್ನು ಅಪ್ಪಂಗೆ ಇನ್ನು ದೊಡ್ಡ ಸಾಕು, ಸೂಪರ್ ಆಗಿ ಕೇಳಿಸ್ತೈತೆ. ಇನ್ನು ಕ್ಲಾರಿಟಿ ಬೇಕು. ತುಂಬಾ ಚೆನ್ನಾಗಿರುತ್ತೆ. ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ, ಕಾಪಾಡು ಮಾತಾಡೋ. ಸಾರಿ ಈಗ ನಮ್ಮ ಅಪ್ಪ ನೀಟಾಗಿ ಆಡ್ತಾರೆ. ನಂಗೆ ಗೊತ್ತಿಲ್ಲ ಕಣ ಅದು ಮಾಡಿ ಅದು ಹೇಳಿದ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ, ಈ ಮಣ್ಣಿನ ಎಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಗೈಸ್ ಈಗ ನಮ್ಮ ಅಪ್ಪ ಸಾಂಗ್ ಆಡ್ತಾರೆ ಕೇಳಿ. ಹೇಗಿತ್ತು ಅಂತ ಕಾಮೆಂಟ್ ಹಾಕ್ಬಿಡಿ, ಅದನ್ನ ಮಾತ್ರ ಮಿಸ್ ಮಾಡಬೇಡಿ. ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿವಳು, ನಮ್ಮ ಕಾಪಾಡೋ ಗುರು ಇವಳು. ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ, ನಲಿದಾಡೋ ನೀರಿನಿವಳು, ನಾ ಉಸಿರಾಡೋ ಕಾಡಿನವಳು. ಚುಂಬುಡು ಚಕ್ಕುಚ ಆ ಚುಂಬುಡು ಚಕ್ಕುಚ. ಗೈಸ್ ಇದೇ ಖುಷಿಗೆ ನಾವು ಅಪ್ಪನ ಸರಿಗಮಪನ್ ಕಳ್ಸೋಣ ಅಂತಿದ್ದೀನಿ. ಏನಂತೆ ಪಾಪ? ಸರಿಗಮಕ್ಕೆ ಆಗಲ್ಲ. ಅಲ್ಲ, ಆಡಿಷನ್ ಕೊಟ್ಬಿಟ್ಟು ಬಾರಪ್ಪ. ನನಗೆ ಮರ್ತೋಗ್ಬಿಡ್ತದೆ. ನಮ್ಮ ಅಪ್ಪ ಏನಾದ್ರು ಏನೋ ಆ ದೇವರ ಆಡಿದ್ದು ಅದನ್ನ ಆಡ್ತಾನೆ ಬೇರೆದು, ಕಣ್ಣ ಮುಚ್ಚೆ ಗಾಡಿ ಮರ್ತೋಗ್ಬಿಟ್ಟು ಆ ಸಾಂಗ್ ಶಿಫ್ಟ್ ಆಗ್ಬಿಡ್ಬೇಕು. ಸಖತ್ತಾಗಿರುತ್ತೆ. ಬಯಟ್ ಮಾಡಕ್ಕೆ 1 ವಾರ ಆಯ್ತು. ಒಂದು ಹಾಡಾಡಕ್ಕೆ ಸರಿಗಮ ಮಾಡ್ಬೇಕಂದ್ರೆ ಥ್ಯಾಂಕ್ ಯು. ಒಂದ್ಸಲ ಮಾಡ್ಬೇಕಾಗತ್ತ ಅವ್ರು. ನಾನು ಒಂದು ತಿಂಗಳಿಗೆ ಒಂದ್ಸಲ ಸರಿ ಮಾಡ್ಬೇಕಾಗತ್ತೆ. ಭಾನುವಾರ ಹಾಕಲ್ಲ. ಕೊಡಿಲಿ. ಕರುನಾಡ ತಾಯಿ ಅಷ್ಟೇ. ಸಂಜು ಮತ್ತು ಗೀತ ಸೇರಬೇಕು ಅಂತ ಗೈಸ್ ನನಗೆ ಆಲ್ಮೋಸ್ಟ್ ನನ್ನ ವಾಯ್ಸ್ ಸೆಟ್ ಆಗೋದು ಯಾವುದು ಅಂದ್ರೆ ಅದು ಹೇಳಿದ್ದೀನಿ, ನನ್ನ ರೀಲ್ಸ್ ಒಂದು ಹೇಳಿದ್ದೀನಲ್ಲ, ಹೆಸರನ್ನು ಅದೊಂದೇ ನನ್ನ ವಾಯ್ಸ್ ಸೆಟ್ ಆಗುತ್ತೆ. ತುಂಬಾ ಬಲವಾದ ಮನಸ್ಸಿಗೆ ತಾಕ್ತಿದೆ. ಹೆಸರನ್ನು ಕೂಡಿಸಿ ಬರೆಯೋ ಖುಷಿ ಇನ್ನೆಲ್ಲೂ ನಾ ಕಾಣೆ ಈ ಪ್ರೀತಿ. ನನ್ನ ಹಾಡಿಗೆ ನೀನು ಅವಮಾನ ಮಾಡಿಬಿಟ್ಟೆ. ನಮ್ಮಮ್ಮ ನನಗೆ ಒಂದು ಸಾಂಗ್ ಹೇಳ್ಕೊಟ್ಟಿದ್ರು. ಆ ಸಾಂಗ್ ನ ನೀಟಾಗಿ ಆಡ್ಬಿಟ್ಟು ಕಲ್ತ್ಕೊಂಡು ಸ್ಕೂಲಲ್ಲಿ ಹೋಗಿ ಆಡಿದ್ಕೆ ಅದು ನನಗೆ ಫಸ್ಟ್ ಪ್ರೈಸ್ ಸಿಕ್ಕಿತ್ತು. ಫಸ್ಟ್ ಪ್ರೈಸ್ ನಮ್ಮಮ್ಮಗೂ ನಮ್ಮಮ್ಮ ಆಡಿದ್ಕೂ ಪ್ರೈಸ್ ಬಂದಿತ್ತು, ನನಗೂ ಅದೇ ಪ್ರೈಸ್ ಬಂದಿತ್ತು. ನಾನು ಗಾರ್ಮೆಂಟ್ಸ್ ಅಲ್ಲಿ ನೀನು ಅವಾಗ 1.5 ವರ್ಷದ ಮಗು, ಅವಾಗ ಆ ಸಾಂಗ್ ಆಡಿರೋದಕ್ಕೆ ನನಗೆ ಫಸ್ಟ್ ಪ್ರೈಸ್. ಪಾಪ ಡಿಸ್ಟರ್ಬ್ ಮಾಡಬೇಡ, ನಾನು ಮಾಡ್ತಿಲ್ಲ ಇಲ್ಲಿ. ಯಾವ ಸಾಂಗ್ ಗೊತ್ತಾ? ಬೇಡುವೆನು ವರವನ್ನು ಕೊಡೆ ತಾಯಿ ಜನ್ಮವನ್ನು ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಭೂಮಿ ತಾಯಿಯ ನೋಡೋ ಆಸೆಯ ಒತ್ತು ದಿನವು ಆ ಸೂರ್ಯ ಬರುತ್ತಾನೋ, ಸವಿಲಾಲಿಯ ತಾಯಿ ಹೇಳಯ್ಯ
ಎಂದು ಧರೆಗೆ ಆ ಚಂದ್ರ ಬರುತ್ತಾನೋ ಧ್ವನಿ ಕೇಳದೇನು ಕೇಳಯ್ಯ ನೀನು ಈ ತಾಯಿಯದೆ ಕೂಗನು ಈ ತಾಯಿಯದೆ ಕೂಗನು ಬೇಡುವೆನು ವರವನ್ನು ಕೊಡೆ ತಾಯಿ ಜನ್ಮವನ್ನು ಕಡೆ ತನಕ ಮರೆಯಲ್ಲ ಜೋಗಿ ಕಡೆ ತನಕ ಮರೆಯಲ್ಲ ಜೋಗಿ ಕಡೆ ತನಕ ಮರೆಯಲ್ಲ ಜೋಗಿ. ಈ ಸಾಂಗ್ಗೆ ನಾವು ಫಸ್ಟ್ ಪ್ರೈಸ್ ಗೆದ್ದಿದ್ದು ಗೊತ್ತಾ? ಚಿಕ್ಕ ವಯಸ್ಸಲ್ಲಿ ಆಡಿದ್ದು, ಒಂದು 4th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ ಏನೋ ಇರಬೇಕು. ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದೆ ನನ್ನ ಮಗ, ಹೇಳ್ದ ಮಾತು ಕೇಳ್ತಾ ಈಗ ಕೇಳಲ್ಲ, ಈಗ ನಮ್ಮ ಅಮ್ಮನ ಕೇಳಲ್ಲ. ಕೇಳ್ಬೇಕು. ಗೈಸ್ ಏನೋ ಒಂದಿಷ್ಟು ಕಲ್ತಿದ್ದೀನಿ. ಹೇಗಿತ್ತು ಅಂತ ಕಾಮೆಂಟ್ ಹಾಕ್ಬಿಡಿ, ಕಾಮೆಂಟ್. ಇವಾಗ ಎಂತ ಇಲ್ಲ, ಫೈನಲ್ ಇವಾಗ ಡಿನ್ನರ್ ಮಾಡಿ ನನ್ನ ಈ ಒಂದು ವ್ಲಾಗ್ ನ ಮುಗಿಸ್ಬೇಕಷ್ಟೇ. ಡಿನ್ನರ್ ಒಂದೇ ಅದಷ್ಟೇ ಬಾಕಿ ಇರೋದು. ಸೊ ಫೈನಲಿ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಟ್ ಏನಂದ್ರೆ ಸಂಧ್ಯಾ ಅವರು ಗಿಫ್ಟ್ ಕೊಡೋದಕ್ಕೆ ಅವ್ರು ಬಂದಿಲ್ಲ. ಅವರು ನನಗೆ ಹೇಳಿದ್ರು ನಮ್ಮ ಚೋಟಮರಿಗೆ ಈ ಒಂದು ಡಾಲ್ ನ ಒಂದು ಗಿಫ್ಟ್ ಆಗಿ ಕೊಡಿ ಅಂತ ಹೇಳ್ಬಿಟ್ಟು ನಾನು ತರಿಸ್ಬಿಟ್ಟು ನಮ್ಮ ಚೋಟಮರಿಗೆ ಗಿಫ್ಟ್ ಕೊಟ್ಟಿದ್ದು. ಸೊ ಅವ್ರು ಒಂಚೂರು ಕೆಲಸದಲ್ಲಿ ಇದ್ರು, ಬಿಸಿ ಇರೋದ್ರಿಂದ ಸೊ ಬರಕ್ಕಾಗ್ಲಿಲ್ಲ. ಬಟ್ ನಮಗೆ ಆನ್ಲೈನ್ ಮುಖಾಂತರ ಕಳ್ಸಿಕೊಟ್ರು. ಸೊ ಫೈನಲಿ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮಚ್ ಲವ್, ಬಾಯ್.